ಬೆಂಗಳೂರಿನಲ್ಲಿ ಹಾಡ ಹಗಲೇ ಒಂಟಿ ಮಹಿಳೆಯ ಬರ್ಬರ ಕೊಲೆಯಾಗಿದೆ. ಮನೆಗೆ ನುಗ್ಗಿದ ಹಂತಕ ಉಸಿರುಗಟ್ಟಿಸಿ ಕೊಲೆ ಮಾಡಿ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾನೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಲೇಡಿ ಮರ್ಡರ್, ಕೊಲೆ ಮಾಡಿ ಚಿನ್ನಾಭರಣ ದೋಚಿ ಎಸ್ಕೇಪ್. ಹೌದು, ಬೆಂಗಳೂರಿನ ಕಾಟನ್ಪೇಟೆಯ ದರ್ಗಾ ರಸ್ತೆಯ ನಿವಾಸಿಗಳು ಈ ವಿಚಾರ ಕೇಳಿ ಶಾಕ್ ಆಗಿದ್ರು. ಯಾಕಂದ್ರೆ ಮಠ ಮಧ್ಯಾಹ್ನವೇ ಒಂಟಿ ಮಹಿಳೆಯ ಬರ್ಬರ ಕೊಲೆಯಾಗಿತ್ತು. ಹೋಲ್ಸೇಲ್ ಬಟ್ಟೆ ವ್ಯಾಪಾರಿಯಾಗಿದ್ದ ಪ್ರಕಾಶ್ ಅನ್ನೋರ ಪತ್ನಿ ಲತಾ ಮನೆಯಲ್ಲೇ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದಾರೆ. ಕಾಟನ್ಪೇಟೆಯ ದರ್ಗಾವಾಸಿಯಾದ ಪ್ರಕಾಶ್ ಮತ್ತು ಲತಾ ಹಲವು ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಮಗಳು ಇಂಜಿನಿಯರಿಂಗ್ ಓದ್ತಿದ್ಲು, ಮಗ ಸ್ಕೂಲ್ಗೆ ಹೋಗಿದ್ದ. ಪತಿ ಬಟ್ಟೆ ವ್ಯಾಪಾರಿಯಾಗಿದ್ದು ಬೆಳಗ್ಗೆಯೇ ಹೊರಗೆ ಹೋಗಿದ್ರು. ಲತಾ ಒಬ್ರೇ ಮನೆಯಲ್ಲೇ ಇದ್ರು. ಮಧ್ಯಾಹ್ನ ಪತಿ ಪ್ರಕಾಶ್ ಊಟಕ್ಕೆ ಅಂತ ಮನೆಗೆ ಬಂದಿದ್ರು. ಈ ವೇಳೆ ಮನೆಯ ಬಾಗಿಲು ಓಪನ್ ಇತ್ತು. ನೇರವಾಗಿ ಮನೆಯ ಒಳಗೆ ಹೋದ ಪತಿ ಪ್ರಕಾಶ್ಗೆ ಪತ್ನಿ ಲತಾ ನಡು ಮನೆಯಲ್ಲೇ ಭೀಕರವಾಗಿ ಕೊಲೆಯಾಗಿ ಬಿದ್ದಿರೋದು ಕಂಡು ಬಂದಿದೆ. ತಕ್ಷಣ ಕೊಲೆಯಾದ ವಿಚಾರ ಪೊಲೀಸರಿಗೆ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ವೇಳೆ ಮನೆಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ಕಳ್ಳತನವಾಗಿರೋದು ಗೊತ್ತಾಗಿದೆ. 12 ಗಂಟೆ ವೇಳೆಗೆ ಮನೆಗೆ ಬಂದಿರೋ ಹಂತಕ ಈ ಕೃತ್ಯವೆಸಗಿ ಪರಾರಿಯಾಗಿರೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಕೆಳಗಿಂದ ಬೆಲ್ಲ ಮಾಡಿದ್ರೆ ಇದಾಗಿಲ್ಲ, ಮತ್ತು ತಿರ್ಗಾ ಮೇಲೆ ಹೋಗಿ ನೋಡಿದಾಗ ಪೊಸಿಷನ್ ನೋಡಿದೆ, ಒಳಗೆ ಅವ್ರಿಗೆ ಊಟ ಅವರು ಮಿಸ್ಸಸ್ ಅವ್ರು ತಂದು ಕೊಡೋರು, ಯಾವಾಗಲೂ ಊಟ ತಂದು ಕೊಡೋರು. ಪ್ರಕಾಶ್ ಅವರು ಮಾತಾಡ್ತಾ ಇದ್ದಂಗೆ ಊಟ ತೊಗೊಂಬರೋಕ್ಕೆ ಅವ್ರ ಗಾಡೀಲಿ ಬಂದಾದಮೇಲೆ ಒಂದು ಅರ್ಧ ಗಂಟೆ, ಒಂದು 15-20 ನಿಮಿಷ ಆಗಿರ್ಬೋದು, ಮಲ್ಲಿಕಾರ್ಜುನ್ ಅವ್ರಿಗೆ ಫೋನ್ ಮಾಡಿದ್ದಾರೆ. ಅವರು ಇಲ್ಲಿ ಊಟ ಬಂದಿದ್ದೀನಿ, ಈ ಥರ ಹಿಂಗಾಗಿದೆ ಅಂತ. ಇಮಿಡಿಯೇಟಾಗಿ ಮಲ್ಲಿಕಾರ್ಜುನ್ ಅವರು ಬಂದರು. 11 ಗಂಟೆಯಿಂದ 2 ಗಂಟೆ ಓರ್ಡೆ ಆಗಿರೋಂಥ ಮರ್ಡರ್ 4ನೇ ಮಾಡಿನಲ್ಲಿ ವಾಸವಿರ್ತಾರೆ. ತುಂಬ ಕ್ರೌಡೆಡ್ ಏರಿಯಾ ಇದು. ಬಟ್ ಯಾರೋ ಗೊತ್ತಿರೋರೇ ಮಾಡಿರೋ ಅಂಥ ಒಂದು ಪ್ಲ್ಯಾನ್ ಮರ್ಡರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 20 ಲಕ್ಷ ಅಮೌಂಟು ಪ್ಲಸ್ ಒಂದು ಕೆಜಿಯಷ್ಟು ಗೋಲ್ಡ್ ಮತ್ತೆ ವಸ್ತುಗಳನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಮನೆಯ ಅಕ್ಕಪಕ್ಕದ ಸಿಸಿಟಿವಿ, ಏರಿಯಾದ ಲಾಡ್ಜ್ ಮತ್ತು ಹೋಟೆಲ್ಗಳ ಸಿಸಿಟಿವಿ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಪರಿಚಿತರಿಂದಲೇ ಕೃತ್ಯವೆಸಗಿರುವ ಸಾಧ್ಯತೆ ಇದ್ದು ಆ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಒಟ್ನಲ್ಲಿ ಹಾಡ ಹಗಲೇ ಮಹಿಳೆಯ ಕೊಲೆ ನಡೆದಿರೋದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.